ನನ್ನ ಜವಾಬ್ದಾರಿ ಮೇಡಮ್. ಐ ಹ್ಯಾವ್ ಟು ಫಿನಿಶ್ ದಿಸ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಅವನು ಕೊಡ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಅವಳನ್ನ ತಗೊಂಡೋಗಿ ಪಕ್ಕಕ್ಕೆ ಇಟ್ಟಿರ್ತಾನೆ. ಅಲ್ಲಿ ಆ ಪದ್ಮಾವತಿ ರಾಜ್ಯದಲ್ಲಿ ಮಲಗಿರೋ ರಾಜನಿಗೆ ವಾಸವದತ್ತೆ ಸ್ವಪ್ನದಲ್ಲಿ ಬರ್ತಾಳೆ. ಅಲ್ಲಿ ಆಕ್ಚುಲಿ ರಿಯಾಲಿಟಿ ಇರ್ತಾಳೆ, ಅವಳು ಸ್ವಪ್ನದಲ್ಲಿ ಕೂಡ ಬರ್ತಾಳೆ ಅನ್ನೋದನ್ನ ಅದು ನನಗೆ ಅಲ್ಲಿ ನೆನಪನ್ನ, ನಮ್ಮ ಕನ್ನಡದ ಒಂದು ತುಂಬಾ ಅದ್ಭುತವಾದಂತಹ ಒಂದು ನಾಟಕ ಅದು ಸ್ವಪ್ನ ವಾಸವದತ್ತೆ, ಅದು ನೆನಪಾಯ್ತು. ಆಮೇಲೆ ಶ್ರೀದೇವಿ ಕೆರೆಮನೆಯವರು ತುಂಬಾ ಚೆನ್ನಾಗಿ ಗಜಲ್ ಬಗ್ಗೆ ಹೇಳಿದ್ರು. ಅವರು ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಹೇಳ್ತಾರೆ. ನಶೆ ಏರಬಹುದು ಒಂದು ನಶೆ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ನೋಡಿ, ನಮ್ಗೆ ಹೇಳ್ತಾರೆ, ಲಂಕೇಶ್ ಕೂಡ ಒಂದ್ಸಲ ಹೇಳ್ತಾ ಇದ್ರು, ಏನಂದ್ರೆ ವ್ಯಕ್ತಿ ಏನನ್ನಾದರೂ ಕುಡಿದ ನಶೆಯಲ್ಲಿ ಇರಬೇಕು ಅನ್ನೋದನ್ನ. ಸೊ ಏನನ್ನಾದರೂ ಕುಡಿದ ನಶೆಯಲ್ಲಿ ಇರಬೇಕು. ಅದು ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಏನೋ ಒಂದು ನಶೆ. ಅದು ಸಿಗರೇಟ್ ಅಲ್ಲಿ, ಕೆಲವ್ರಿಗೆ ಬೀಡಿ, ಕೆಲವರು ಏನೋ ಒಂದು ನಶೆಯಲ್ಲಿ ಇರ್ತಾರೆ. ಸೊ ಹಾಗೆ ನಶೆಯಲ್ಲಿ ಇರಬೇಕು. ಸೊ ಅದನ್ನ ಶ್ರೀದೇವಿ ಕೆರೆಮನೆಯವರು ಬಹಳ ಅದ್ಭುತವಾಗಿ ಹೇಳಿದ್ರು. ಕಾವ್ಯದ ನಶೆ ಅವರಲ್ಲಿತ್ತು. ಓದಿಲೇರು ಹೇಳ್ತಾರೆ, ಲಂಕೇಶ್ ಅದನ್ನ ಹೇಳ್ತಾ ಇದ್ರು. ನಾನ್ ಓದಿಲೇರು, ಪಾಪದ ಹೂಗಳು ಬೋದಿಲೇರಲ್ಲಿದೆ, ಬಟ್ ಲಂಕೇಶ್ ಅದನ್ನ ನಾನು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸೊ ಎನಿ ಹಾವ್ ಮತ್ತೆ ಹೌದು, ಪಾಪದ ಹೂಗಳಲ್ಲಿ ಇದೆ ಅದು, ಬೋದಿಲೇರ್ ಮತ್ತೆ ಪಾಪದ ಹೂಗಳಲ್ಲಿ. ಸೊ ಎನಿ ಹಾವ್ ಇನ್ನೊಂದು ಕವಿ ಮರ್ಸಿ ಮಾರ್ಗ್ರೆಟ್ ಅವರು ಮತ್ತೆ ರಮೇಶ್ ಗಬ್ಬೂರ್, ಇವರಿಬ್ಬರ ಕವಿತೆಗಳಲ್ಲಿ ನನಗೆ ಕಾಣಿಸಿದ್ದು ಸಬಾಟನ್ಸ್ ಬಗ್ಗೆ, ಅಂದ್ರೆ ದಮನಿತರು. ಸಬಾಟನ್ಸ್ ಎಷ್ಟು ಈ ದೇಶದಲ್ಲಿ ಈ ನೆಲ ಹುಟ್ಟದಾಗಿಂದ ಯಾಕೋ ಈ ಸಬಾಟನ್ದು ಅಥವಾ ದಮನಿತರ ಒಂದು ನೋವು ತಳಮಳ ಇದ್ರ ಬಗ್ಗೆ ಯಾರು ಏನು ಮಾಡ್ತಾ ಇಲ್ವೇನೋ ಅನ್ನೋ ತರ ಅನ್ನಿಸ್ಬಿಟ್ಟಿದೆ. ಎಷ್ಟೇ ಕಾನೂನುಗಳು ಬರಲಿ, ಎಷ್ಟೇ ಸರ್ಕಾರ ಬರಲಿ, ಆ ನೋವುಗಳು ಹಾಗೇ ಉಳ್ಕೊಂಡ್ಬಿಟ್ಟಿವೆಯಲ್ಲ ಇವತ್ತಿಗೂ ಕೂಡ. ಆವತ್ತಿಂದ 5,000 ವರ್ಷಗಳಿಂದ ಇದೆ ಕಣ್ರಿ ಇದು, ಇವತ್ತಿಂದಲ್ಲ ಈ ಸಮಸ್ಯೆ. 5,000-6,000 ವರ್ಷಗಳಿಂದ ಈ ದಮನಿತರ, ದಲಿತರ, ಆದಿವಾಸಿಗಳ ಅದೇನೋ ಅನ್ಕೊಂಬಿಟ್ಟವ್ರಲ್ಲ, ಇವರೇ ಕೆಲ ಜನರು ಮೇಲ್ ಜನರು ಇದ್ದ. ಸೊ ಇಂತಹ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾನೆ ಬಂದಿದ್ದೀನಿ. ಇವರು ಆದಿವಾಸಿಗಳಿಗೆ, ದಲಿತರ ದನಿಯಾಗಿ ಅವರ ಪದ್ಯಗಳು ಇದ್ವು. ತುಂಬಾ ಅದ್ಭುತವಾದಂತಹ ಪದ್ಯಗಳನ್ನ ಅವರು ಬರೆದ್ರು. ಬ್ರಾಹ್ಮಣರು ಹೇಗೆ ಅಥವಾ ಮೇಲ್ಜಾತಿ ಅಥವಾ ಮೇಲ್ವರ್ಗದವರು ಹೇಗೆ ಶೋಷಣೆಯನ್ನ ಮಾಡ್ತಾರೆ, ಎಕ್ಸ್ಪ್ಲಾಟೇಷನ್ ಬೈ ದ ಹೈಯರ್ ಪೀಪಲ್ಸ್ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ ಇವ್ರ ಕವಿತೆಗಳಲ್ಲಿ. ಯಾರು ಮರ್ಸಿ ಮಾರ್ಗ್ರೆಟ್ ಆಸ್ ವೆಲ್ ಆಸ್ ರಮೇಶ್ ಗಬ್ಬೂರ್, ಇಬ್ಬರ ಪದ್ಯಗಳು ಕೂಡ ತುಂಬಾ ಉತ್ತಮವಾಗಿತ್ತು. ಸೊ ಎಲ್ಲರ ಪದ್ಯಗಳು ಬಹಳ ಅದ್ಭುತವಾದಂತಹ ಪದ್ಯಗಳಾಗಿದೆ. ಸೊ ಇಲ್ಲಿ ಮೇಷ್ಟ್ರು ಕೆಲಸ ಮಾಡಬೇಕು ಅಂತ ನನ್ನನ್ನು ಇಲ್ಲಿ ಕೂರಿಸಿದ್ರು, ನಾನು ಮೇಷ್ಟ್ರಾಗಿದ್ದರಿಂದ ಸೊ ಏನೋ ನಂಗೆ ತಿಳಿದಿದ್ದು ಒಂಚೂರು ಮಾಡಿದ್ದೀನಿ. ಯಾಕಂದ್ರೆ ನಿಮ್ಮೆಲ್ಲರ ಸಾಹಿತ್ಯ ಮತ್ತು ನಿಮ್ಮೆಲ್ಲರ ಜ್ಞಾನದ ಸಿರಿವಂತಿಕೆಯ ಮುಂದೆ ನಾನು ತುಂಬಾ ಕಡಿಮೆ. ನನ್ಗೇನೂ ತಿಳಿದಿರೋದ್ರಲ್ಲಿ ನಾನು ಇಷ್ಟು ಮಾತ್ರ ಹೇಳ್ಬಿಟ್ಟು, ನಾನು ಕವಿ ಆಗಿರೋದ್ರಿಂದ ಒಂದೇ ಒಂದು ಕವಿತೆ ಕೇಳ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತೀನಿ. ಸೊ ನನ್ನ ಕವಿತೆ ಕಾಲ ಬಗ್ಗಡದ ಸೋಸುವಿಕೆ. ಕುಕಿಲ ಕರೆವ ಕೋಗಿಲೆಯೇ ಎತ್ತಲಿದೆ ನಿನ್ನ ಗೀತಗಂಧ, ಅತ್ತಲಿತ್ತ ಸುತ್ತ ಮುತ್ತ ಕತ್ತು ಒರಳಿಸಿದರೂ ಕಾಣದ ನಿನ್ನಂದ. ಮುಗಿಲು ಮುಟ್ಟುವ ಮಾವು ಮಲು ಕಡು ಕಾಡಬೇಗೆ, ಇಳೆಯ ತುಂಬೆಲ್ಲ ಮಳೆಯ ಮಂದಾರ ಮೈಥುನ, ಮೆಲ್ಲ ನುಸುಳುವ ಇದೆಯ ಹಸಿರು, ಸೊಳ್ಳು ಸೂಸುತ್ತ ರೆಕ್ಕೆ ಬೀಸುತ್ತ ಹೂವ ದಳದ ಪರಿಮಳವನ್ನೆಲ್ಲ ಮೂಸುತ್ತ, ಸೊಳ್ಳು ಸೂಸುತ್ತ ರೆಕ್ಕೆ ಬೀಸುತ್ತ ಹೂವ ದಳದ ಪರಿಮಳವನ್ನೆಲ್ಲ ಮೂಸುತ್ತ, ಕಾಲ ಬಗ್ಗಡದ ಸೋಸುತ್ತ, ಕಾಲ ಬಗ್ಗಡವ ಸೋಸುತ್ತ ಧ್ಯಾನಿಸಿ ಬಂದೆಯ ನನ್ನತ್ತ. ಸೂರ್ಯನ ಕಣ್ಣು ಬೆಳಕಿನ ಕಿರಣ ಅರಳಿದ ಕಣ್ಣು ನಿಮಿರಿದ ಕಿವಿ ಮುದುಡಿದ ಬಾಯಿ ಸವಿಯೊಂದೇ ದನಿ. ಮೌನ ಮುರಿದ ಕೋಗಿಲೆ ಕೂಗಿತ್ತು, ಮೌನ ಮುರಿದ ಕೋಗಿಲೆ ಕೂಗಿತ್ತು. ಯುಗವೇ ದಿನದ ಸಿಂಗಾರ ಇಳೆಯ ಬಂಗಾರ ಬಾಸಿಂಗ. ಮೌನ ಮುರಿದ ಕೋಗಿಲೆ ಕೂಗಿತ್ತು, ಯುಗವೇ ದಿನದ ಸಿಂಗಾರ ಇಳೆಯ ಬಂಗಾರ ಬಾಸಿಂಗ. ತತ್ತರಿಸಿದೆ ತಡಕಿದೆ ಬೆರಳುಗಳ ನೇವರಿಸಿದೆ, ಸುಕ್ಕು ಬಿಡದ ತೊಗಲು ನುಣ್ಣ
ನುಣ್ಣಗೆ ಹೊಳೆವ ಹೊಳಪಿಲ್ಲ, ಸುಕ್ಕು ಬಿಡದ ತಗಲು ನುಣ್ಣಗೆ ಹೊಳೆವ ಹೊಳಪಿಲ್ಲ. ಯುಗ ಯುಗ ಕಳೆದು ಕಣ್ಣಲ್ಲಿ ಕತ್ತಲು ಕವಿದು ವಿಧ ವಿಧ ಸಾಬೂನುಗಳು, ಅರಬಿಯ ಕಡಲಿನ ಅತ್ತರಗಳು, ತೊಳೆದದ್ದು ಬಳೆದದ್ದು ಇಲ್ಲದ್ದು, ಏನೆಲ್ಲ ಬರೆದದ್ದು, ಉರುಪೇ ಇರದ ಪದರು ನನ್ನದು. ಇತ್ತ ಮತ್ತೆ ಮತ್ತೆ ವಸಂತ, ಇತ್ತ ಮತ್ತೆ ಮತ್ತೆ ವಸಂತ, ಮರು ಹುಟ್ಟು ಮರು ಚಿಗುರು, ಬೆರಗು ಬೆರಗಿನ ರಂಗು ರಂಗಿನ ಆಟ, ಸಂಕ್ರಾಂತಿಯ ಸಕ್ಕರೆಯ ಊಟ. ಹೊಸ ಕಾಲದ ಇಂಥ ರೋಮಾಂಚನದಲ್ಲಿ, ಹೊಸ ಕಾಲದ ಇಂಥ ರೋಮಾಂಚನದಲ್ಲಿ ಕರಾವಳಿಯ ಹುಡುಗಿಯರು ತಲೆಯ ಮೇಲೆ ಹಿಜಾಬು ಧರಿಸಿ ಶಾಲೆಯ ಪರೀಕ್ಷೆಗೆ ಸಜ್ಜಾದರು. ಹುಡುಗಿಯರ ತಲೆಬಟ್ಟೆಯನ್ನ ನೋಡಿ ಹೊಟ್ಟೆಯಲ್ಲಿ ಕಿಚ್ಚು ಹಚ್ಚಿಟ್ಟಂತಾಗಿ ಕಡಲ ತೀರದ ಮೀನುಗಾರರ ಮಕ್ಕಳು ಹೆಗಲ ಮೇಲೆ ಕೇಸರಿಯ ಬಟ್ಟೆ ಹಾಕಿ ಸಾಕ್ಷಾತ್ ಹನುಮನಂತೆ ಆರ್ಭಟಿಸಿದರು. ಅಮ್ಮ, ಅಪ್ಪ, ಶಾಲಾ ಮೇಷ್ಟ್ರು, ಪೊಲೀಸರು, ಕಡೆಗೆ ಸರ್ಕಾರ ಕಕ್ಕಾಬಿಕ್ಕಿಯಾಯಿತು. ಮತ್ತೆ ಮುಗಿಲತ್ತ ನೋಡಿ ಸಂಕ್ರಾಂತಿಯ ಸೂರ್ಯನಿಗಾಗಿ ಎಲ್ಲರೂ ಧ್ಯಾನಿಸಿದರು. ಮಲ್ಲಿಗೆ ಮಾಂದಳಿರು ಕೋಗಿಲೆಯ ಸಿರಿಕಂಠ, ಮಲ್ಲಿಗೆ ಮಾಂದಳಿರು ಕೋಗಿಲೆಯ ಸಿರಿಕಂಠ, ಎತ್ತಲಿಂದಲಾದರೂ ನಮ್ಮತ್ತ ಬರಬಹುದೆಂದು ಕೈ ಮುಗಿದು ನಿಂತರು. ನೀಲ ಕಡಲು ನಗುತ್ತಲೇ ಇತ್ತು. ಧನ್ಯವಾದಗಳು. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು.